ಸಿಂಹರಾಶಿ. ಸಿಂಹರಾಶಿಗೆ ದಶಮದಲ್ಲಿ ಗುರು, ಸಾಕಷ್ಟು ಏಳಿಗೆಯ ವರ್ಷ ಇರ್ತದೆ. ಶನಿಯ ಬಲವು 7ನೇ ಮನೆಯಲ್ಲಿ ಇರುವುದರಿಂದ ಒಂದು ಸಮತ್ವಕ್ಕೆ ಬರುತ್ತೆ, ಬ್ಯಾಲೆನ್ಸ್ಗೆ ಬರ್ತದೆ. ಕಳೆದ 4-5 ವರ್ಷದಿಂದ ಸಿಂಹರಾಶಿಯವರು ಏನೆಲ್ಲ ಸಂಕಟಗಳಿಗೆ ಒಳಗಾಗಿದ್ದೀರೋ ಅದೆಲ್ಲವೂ ಕೂಡ ಪರಿಹಾರವಾಗ್ತಕ್ಕಂತಹ ವರ್ಷಗಳಿದು. ಹಾಗಾಗಿ ಹೆಚ್ಚು ವಿಶ್ವಸ್ತರಾಗಿ ಮುಂದೆ ಹೋಗ್ತಕ್ಕಂಥದ್ದು ಬಹಳ ಒಳ್ಳೆಯ ಸಮಯ. ಸುಬ್ರಹ್ಮಣ್ಯ ದೇವರು ಮತ್ತು ನಾಗದೇವರ ಅಭಿಷೇಕ ಸೇವೆಗಳು ಆಗಾಗ ಮಾಡಿಸ್ತಾ ಇರಬೇಕು ಸಿಂಹರಾಶಿಯವರು. ಶನಿ ಮತ್ತು ರಾಹುವಿನ ಸಂಸರ್ಗ ದೋಷ ಇರ್ತದೆ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.